Let's go. 3, 2, 1. ಫ್ರೆಂಡ್ಸ್, ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಫ್ಯಾಮಿಲಿ ಜೊತೆ ಲಾಂಗ್ ಡ್ರೈವ್ ಫ್ರೆಂಡ್ಸ್. ನಮ್ಮೂರಿಂದ ನಮ್ಮ ಅಮ್ಮನ ಮನೆಗೆ 50 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಅಮ್ಮನ ಮನೆ ಇರೋದು ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು, ಕಾಳಿಸಿದ್ದನಹುಂಡಿಯಲ್ಲಿ. ನನ್ನ ಮಗ ನೋಡಿ ಫ್ರೆಂಡ್ಸ್ ಹೇಗೆ ಆಡ್ತಾ ಇದ್ದಾನೆ ಬೈಕಲ್ಲಿ. ಅಪ್ಪ ಬೇಕು ನನಗೆ, ಅದಕ್ಕೆ ನಾನು ಈ ಥರ ಮಲ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಆ ಸೌಂಡ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮಲ್ಕೊಂಡು ಆಟ ಆಡ್ತಾಯಿದ್ದೇನೆ ಫ್ರೆಂಡ್ಸ್. ಹಾಗೆ ಗಾರ್ಮೆಂಟ್ಸ್ ಸಿಕ್ತು ಫ್ರೆಂಡ್ಸ್. ಅಲ್ಲಿ ಹೂಸ್ ಚೆನ್ನಾಗಿತ್ತು, ತಗೊಳ್ತಾ ಇದ್ವಿ. ಅವ್ರು ನಮ್ಮ ಅತ್ತೆ ಮೊದಲೇ ನೋಡಿದ್ರಲ್ಲ ಅವರು. ನೋಡಿ ಫ್ರೆಂಡ್ಸ್, ಗಾರ್ಮೆಂಟ್ಸ್ ಹತ್ರ ಎಲ್ಲ ತರಕಾರಿ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಅಲ್ಲೇ. ಫೈನಲಿ ನಮ್ಮ ಊರು ಸಿಕ್ತು ಫ್ರೆಂಡ್ಸ್. ಬಂದ್ವಿ. ನೈಟು 7 ಗಂಟೆ ಆಗಿತ್ತು ನಾವು ಊರಿಗೆ ಬಂದು ತಲುಪೋ ತನಕ. ನೋಡಿ ನೈಟ್ ವ್ಯೂ ಹೇಗಿದೆ, ನಮ್ಮೂರು ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮಮ್ಮ ಪಾಪನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮೂರ ಕಡೆ ಏಕಾದಶಿನ ಉಪವಾಸದ ಹಬ್ಬ ಅಂತ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಫ್ರೆಂಡ್ಸ್. ಹಳಸಲೆಹಣ್ಣು, ಮಾವಿನ ಹಣ್ಣು ಮತ್ತು ಕೋಸಂಬರಿ ಎಲ್ಲ ಮಾಡ್ಕೋತಾರೆ. ನಮ್ಮ ಯಜಮಾನರು ಮತ್ತು ನನ್ನ ಮಗಳು ತಿಂತಾ ಇದ್ದಾರೆ. ನೆಕ್ಸ್ಟ್ ಒಡೆಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ್. ಮೊದಲೇ ಈ ವಿಡಿಯೋನ ಒಡೆ ಯಾವ ರೀತಿ ಮಾಡೋದು ಅಂತ ಹಾಕಿದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಸುನೀತಾ ಕುಕಿಂಗ್ ಚಾನಲಲ್ಲಿ ಸಿಗುತ್ತೆ. ಅದೇ ಥರ ಮಾಡ್ತಾಯಿದ್ದಾರೆ ನಮ್ಮ ಅಮ್ಮನೂ. ಅವರೇ ಹೇಳ್ಕೊಟ್ಟಿದ್ದು ನನಗೆ ಒಡೆ ಯಾವ ರೀತಿ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ತಟ್ಟಿ ಬಿಡ್ತಾ ಇದ್ದಾರೆ. ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಒಡೆ ಮಾತ್ರ. ನಮ್ಮ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟೆ, ತಿಂತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮನಿಗೂ ಹಾಕ್ಕೊಟ್ಟೆ, ಅವರು ನೆಕ್ಸ್ಟ್ ಡೇ ಭಾನುವಾರ ಫ್ರೆಂಡ್ಸ್. ನಮ್ಮ ಅಪ್ಪ ಮಟನ್ ತೊಗೊಂಡು ಬಂದಿದ್ದು ಇದ್ದಾರೆ ಫ್ರೆಂಡ್ಸ್. ಮಟನ್ ಗ್ರೇವಿಗೆ ಸಾಂಬಾರು ಮಾಡ್ತಿರೋದು. ಮಟನ್ ಸಾಂಬಾರು ತುಂಬ ಇದು ರುಬ್ಕೊಂಡು ಅದು ಸೇರಿಸದಾ? ಕಾಯಿ, ಕಡ್ಲೆಕಾಯಿ, ಅಚ್ಕಾರ ಪುಡಿ, ಮೊಸರು ಸಾರು ಪುಡಿ ಹಾಕಿ, ಟೊಮೆಟೊ ಹಣ್ಣು, ಕಾಯಿ, ಮಟನ್ ಸಾರದು, ಅಚ್ಕಾರ ಪುಡಿ ಅದಷ್ಟು ಕಲಿಸ್ಬಿಟ್ಟು ಉಯ್ತೀವಿ ಸಾಂಬಾರು. ಬೆಂಡತಿಗೆ ಮಟನ್ ಫ್ರೆಂಡ್ಸ್ ಈಗ ಉಯ್ತಾ ಇದ್ದಾರೆ. ಕಾಯಿ, ಕಳ್ಳೆ, ಟೊಮೆಟೊ ಮತ್ತು ಮಟನ್ ಮಸಾಲ, ಸ್ವಲ್ಪ ಅಚ್ಕಾರ ಪುಡಿ. ಎಷ್ಟು ನೋಡಿ ಬಂದಿ ಅಂತ ಸಾಕಲ್ವಾ? ಸಾಕಾಗಿ ಇನ್ನೂ ಸ್ವಲ್ಪ ಖಾರ ಪುಡಿ ಹಾಕ್ಬೇಕು ಅನ್ಸುತ್ತಲ್ವಾ? ಮತ್ತು ಹಾಕಿ ಇನ್ನೊಂದು ಜಾಸ್ತಿ ಹಾಕಿ ಫ್ರೆಂಡ್ಸ್ ಮತ್ತು ತೆಗೆದ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಇದೇನೇನು? ಹಾಂ, ಈರುಳ್ಳಿ, ಟೊಮೆಟೊ, ಪೂರಿ, ಚಿಕನ್ ಮಸಾಲ ಹಾಕ್ತಾ ಇದ್ದಾರೆ. ಅಚ್ಕಾರ ಪುಡಿ ಹಾಕ್ತಾ ಇದ್ದಾರೆ. ಮತ್ತು ಏನಮ್ಮ ಗರಂ ಮಸಾಲ ಹಾಕ್ತಾ ಇದ್ದಾರೆ. ಎಷ್ಟು? ಒಂದು ಚಮಚನಾ? 1 ಸ್ಪೂನು. ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ತಾರೆ. ನೋಡಿ ಇವ್ರಿ ನಮ್ಮಮ್ಮ ಅಡುಗೆ ಎಲ್ಲ ಸೂಪರ್ ಮಾಡ್ತಾರೆ. ಮಟನ್ ಸಾರು, ಚಿಕನ್ ಗ್ರೇವಿ ಈಗ ಮಾಡ್ತಿರೋದು. ಶುಂಠಿ ಬೆಳ್ಳುಳ್ಳಿ, ಇದು ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಏನಮ್ಮ ಪುದೀನ ಸೊಪ್ಪು ರುಬ್ಬಿಟ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದಾರೆ.
ಎಲ್ಲ ಒಂದೊಂದ್ಸಲಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ, ಇವರೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾರೆ. ಎಲ್ಲನೂ ಮಸಾಲ, ಈರುಳ್ಳಿ, ಟೊಮೊಟೊ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕಂತೆ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದಾರೆ. ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ನೀವೇ ಮಾಡ್ತಾ ಕಲ್ತ್ಕೊಂಡಿದ್ದೀರಾ? ನಮ್ಮ ಏನೇನು ಅಡುಗೆ ಕಳಿಸಿದ್ದಾರೆ. ಇವಾಗ ಚಿಕನ್ ತೊಳ್ಕೊಂಡು ಅದನ್ನು ಸೇರಿಸ್ತಾ ಇದ್ದಾರೆ. ಅವ್ರಿಗೆ ಮಗಳು, ಅಳಿಯ, ಮೊಮ್ಮಕ್ಕಳು ಬಂದಿರೋದೆ ಫುಲ್ ಖುಷಿಯಾಗ್ಬಿಟ್ಟೈತೆ. ಕೆಲಸಕ್ಕೆ ಹೋಗದಂತೆ ಮನೆಯಲ್ಲೇ ಕೂತ್ಕೊಂಡು ಚಿಕನು ಮಟನು ಎಲ್ಲನೂ ಪ್ರಿಪೇರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸ್ಟೋರ್ಗಮ್ಮ ಕೆಲ್ಸಕ್ಕೆ ಹೋಗೋದು ನೀವು? ಮೆಡಿಕಲ್ ಸ್ಟೋರ್ಗೆ ಹೋಗಿ ಆಮೇಲೆ ಸ್ಕೂಲ್ ಹೋಗ್ತೀರಾ? ಹಾಂ, ಫಸ್ಟು ನಮ್ಮ ಅಮ್ಮನ ಕೆಲಸ. ತಕ್ಕಷ್ಟು ಉಪ್ಪು ಹಾಕ್ತಿದ್ದಾರೆ ಫ್ರೆಂಡ್ಸ್. ಜಾಸ್ತಿ ಆಗಲ್ವಾ? ಉಪ್ಪು ಹಾಕ್ಬಿಟ್ಟು ತಿರುಗ್ತಾ ಇದ್ದಾರೆ. ನಿಂಬೆ ಹಾಕ್ಬೇಕಾ? ಮುಚ್ಚಳ ಮುಚ್ಚಿ ಚಿಕನ್ ಸಾರ, ಚಿಕನ್ ಗ್ರೇವಿ ಅಲ್ವಾ? ನಮ್ಮ ಮಾಡಿರೋದು ಮಟನ್ ಸಾಂಬಾರ್ ಮತ್ತು ಚಿಕನ್ ಗ್ರೇವಿ ಸೂಪರ್ ಇದೆ. ಮಾಡಿ ಟ್ರೈ ಮಾಡಿ. ನಮ್ಮನೆ ಮಾಡಿಬಿಟ್ಟು ತಗೊಂಡು ಬಡಿಸ್ಕೊಟ್ರು ಫ್ರೆಂಡ್ಸ್. ಸೂಪರಾಗಿತ್ತು ಫ್ರೆಂಡ್ಸ್. ಮಟನು ಚಿಕನು ಮಾತ್ರ ನೀವು ಮನೆಗೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನಮ್ಮ ಅಮ್ಮ ಹೇಳ್ಕೊಟ್ರು ರೀತಿ ಚೆನ್ನಾಗಿರುತ್ತೆ. ನನ್ನ ಮಗಳು ಬಂದು ನೋಡಿ ಫ್ರೆಂಡ್ಸ್, ಮತ್ತೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು. ಇವ್ರು ನಮ್ಮ ಅಜ್ಜಿ, ಇವ್ರು ನಮ್ಮ ತಾತ, ಇವ್ರು ನಮ್ಮ